Hello friends, welcome back to my YouTube channel. ಸೊ UPSC ಅಪ್ಲಿಕೇಶನ್ ಬಗ್ಗೆ ಬಹಳಷ್ಟು ಕಮೆಂಟ್ಗಳು ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜು ಮೇಲ್ ಕೂಡ ಮಾಡ್ಲಿಕತ್ತೀರಿ. ಸೊ ಅಪ್ಲಿಕೇಶನ್ ಹಾಕ್ಲಿಕತ್ತೇವಿ ಬಟ್ URN ಕ್ರಿಯೇಟ್ ಆಗೈತಿ, ಫೀಸ್ ತಗೊಳ್ಲಿಕತ್ತಿಲ್ಲ, ಎಷ್ಟೆಲ್ಲಾ ಕ್ವಶನ್ಸ್ಗಳು ನಿಮ್ಮ ಒಂದು ನೋಟಿಫಿಕೇಶನ್ ರಿಲೇಟೆಡ್ ಬರಾಕತ್ತಾವ UPSC ನೋಟಿಫಿಕೇಶನ್ ರಿಲೇಟೆಡ್. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ಮಾತಾಡೋಣ. ಅಂಡ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗತ್ತಿದ್ವು ಅಂದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಸ್, ನೋಟಿಫಿಕೇಶನ್ ಡಿಲೇ ಆಗೈತಿ, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತೈತಿ. ಒಂದು ಪ್ರಿವಿಯಸ್ ವಿಡಿಯೋ ಕೂಡ ನಾ ಮಾಡಿದ್ದೆ. ಕೆಲವರು ಆ ವಿಡಿಯೋ ನೋಡಿಲ್ಲ, ಹಿಂಗಾಗಿ ಕೆಲವರಿಗೆ ನೋಟಿಫಿಕೇಶನ್ ಪೋಸ್ಟ್ಪೋನ್ ಆಗೈತೆ ಅನ್ನೋ ವಿಷಯನ ಇನ್ನೂವರೆಗೂ ಗೊತ್ತಿಲ್ಲ. ಇವಾಗ ಅಪ್ಲಿಕೇಶನ್ ಲೈವ್ ಆಗೈತಿ, ಅದು ಇನ್ನೂ ಗೊಂದಲಗಳನ್ನ ಕ್ರಿಯೇಟ್ ಮಾಡತೈತಿ ನಿಮ್ಮೊಳಗ. UPSC ಒಂದು ಅಪ್ಲಿಕೇಶನ್ ಲೈವ್ ಆಗೈತಿ. ಸೊ ಏನಂತಂದ್ರೆ, ಈಗ ನೀವ್ ಏನಾರ ಒಂದು UPSC ವೆಬ್ಸೈಟ್ ಒಳಗೆ ಹೋದ್ರಿ ಅಂದ್ರೆ ನಿಮಗೊಂದು ಲೈನ್ ಅಲ್ಲಿ ಕಾಣಿಸ್ತದೆ, ಏನಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ PC ಅಥವಾ ಲ್ಯಾಪ್ಟಾಪ್ ನ ಬಳಸ್ರಿ ಅಂತೇಳಿ 1 ಪಾಯಿಂಟ್ ಅದ. ಆಮೇಲೆ ಅಪ್ಲಿಕೇಶನ್ ನಿಮ್ದು ಲೈವ್ ಆಗೈತಿ, ಅಲ್ಲಿ 4 ಸ್ಟೇಜಸ್ ಬರ್ತಾವ. ಫಸ್ಟ್ ಸ್ಟೇಜಸ್ ಏನು, ಕ್ರಿಯೇಟ್ ಅಕೌಂಟ್ ಅಂಡ್ ಲಾಗಿನ್ ಅದ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗ್ತದ ನೀವು. ಅಂಡ್ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಅದ. ಹೋದ್ಸಲ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅವ್ರು OTR ರಿಜಿಸ್ಟ್ರೇಷನ್ ಮಾಡಿದ್ರಿ. ಸೊ URN ನಂಬರ್ ಮತ್ತೆ OTR ನಂಬರ್ ಎರಡು ಒಂದನ್ನ, ಹಾಗೆ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಈಗ ಲಾಸ್ಟ್ ಇಯರ್ ಏನಾರ ನೀವು ರೆಡಿ ಮಾಡಿದ್ರಿ, OTR ರೆಡಿ ಮಾಡಿದ್ರಿ ಅಂದ್ರ ಇವಾಗ URN ನಂಬರ್ ಬೇರೆ ಏನು ಅನ್ಕೊಳ್ಲಿಕ್ ಹೋಗ್ಬೇಡ್ರಿ. OTR ನಂಬರ್ ಹಾಕಿನ ನೀವು ಲಾಗಿನ್ ಮಾಡಿದ್ರಿ ಅಂದ್ರೂ ಆಗ್ತದ. ಇನ್ನು ಥರ್ಡ್ ಫೇಸ್ ಒಳಗೆ ಏನ್ ಬರ್ತದ ಅಂದ್ರ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಫೋರ್ತ್ ಒಳಗೆ ಏನ್ ಬರ್ತೈತಿ, ಎಕ್ಸಾಮಿನೇಷನ್. ಒಂದು ಸ್ಟೇಜ್ ಅದ, ಅದ್ರೊಳಗೆ ನೀವು 3 ಸ್ಟೇಜ್ ನ ಕ್ಲಿಯರ್ ಮಾಡ್ಬೋದು. ಅಂದ್ರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತೀರಿ, URN ಕ್ರಿಯೇಟ್ ಮಾಡ್ತೀರಿ, ಕಾಮನ್ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ತೀರಿ. ಇಲ್ಲಿವರೆಗೂ ನೀವು ಮಾಡಬಹುದು. ಅದಾದ್ಮೇಲೆ ನಿಮಗ ಫೀಸ್ ಅದು ಯಾಕ ಒಂದು ತಗೊಳತಿಲ್ಲ ಅಂತಂದ್ರೆ, ಅಲ್ಲಿ ನಿಮ್ ಅಪ್ಲಿಕೇಶನ್ ರಾಂಗ್ ಐತಿ ಆತರ ಏನಿಲ್ಲ. ಇನ್ನವರೆಗೂ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ. ಫಸ್ಟ್ ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಆದಾಗನ ನೀವು ಅದಕ್ಕ ಫೀಸ್ ಅದು ತಗೊಳ್ತದ, ಫಸ್ಟ್ ಪಾಯಿಂಟ್. ಅಂಡ್ ಅಫಿಷಿಯಲ್ ಆಗಿ ನೀವಿಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು ನಿಮ್ಮೊಂದು ಕಾಮನ್ ಅಪ್ಲಿಕೇಶನ್ ಫಾರ್ಮು, URN ಮತ್ತೆ ಲಾಗಿನ್ ಅಷ್ಟ ಮಾಡ್ಕೊಳ್ಳಿಕತ್ತೀರಿ ಹೊರತು ನೀವು ಅಫಿಷಿಯಲಿ IAS ಒಂದು ಪ್ರಿಲಿಮಿನರಿ ಪರೀಕ್ಷೆಗೆ CS ನೀವೇನು ಅಪ್ಲಿಕೇಶನ್ ಹಾಕತ್ತಿಲ್ಲ. ಸೊ ಅದು ಯಾವಾಗ ಪಾಸಿಬಲ್ ಆಗ್ತದಂದ್ರ, ಫಸ್ಟ್ ನೋಟಿಫಿಕೇಶನ್ ಬರ್ಬೇಕು, ಅವಾಗ ಆ ವಿಂಡೋ ಓಪನ್ ಆಗ್ತದ. ಆ ಟೈಮ್ ಒಳಗ ನೀವು UPSC ಪ್ರಿಲಿಮಿನರಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂಡ್ ಫೀಸ್ ನ ಪೇ ಮಾಡ್ಲಿಕ್ಕೆ ನಿಮಗ ಆಗ್ತದ. ಅಲ್ಲಿವರೆಗೂ ಅದು ಆಗಂಗಿಲ್ಲ. ಸೊ ನೀವು ಜಾಸ್ತಿ ವರಿ ಮಾಡಕ್ ಹೋಗ್ಬೇಡ್ರಿ, ಜಾಸ್ತಿ ಕನ್ಫ್ಯೂಷನ್ ಆಗ್ಬೇಡ್ರಿ. ಇನ್ನ ನೋಟಿಫಿಕೇಶನ್ ಯಾವಾಗ ಬರಬಹುದು ಅಂತ ಹೇಳಿ ಒಂದು ಕ್ವಶನ್ ಅನ್ನು ಫಿಕ್ಸ್ ಇರ್ತದ ನಿಮ್ದು. ಇಲ್ಲಿ ಒಂದು UPSC ವೆಬ್ಸೈಟ್ ಒಳಗೆ ನೀವು ಚೆಕ್ ಮಾಡಿದ್ರಿ ಅಂದ್ರೆ ಎಲ್ಲೂ ಅದ್ರ ಬಗ್ಗೆ ಮೆನ್ಷನ್ ಇಲ್ಲ. ಜಸ್ಟ್ ಏನ್ ಒಂದು ಲಾಸ್ಟ್ ಅಪ್ಡೇಟ್ ಏನೈತೆ ಅಂದ್ರೆ January 14 ಬರ್ಬೇಕಾದಂತ ಒಂದು ನೋಟಿಫಿಕೇಶನ್ ಪೋಸ್ಟ್ಪೋನ್ ಆಗೈತಿ ಡ್ಯೂ ಟು ಸಮ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಸೊ ಒಂದು ವರ್ಕ್ ನಡೀಲಿಕ್ಕತ್ತದ ಅವ್ರದ, ಹಿಂಗಾಗಿ ನೋಟಿಫಿಕೇಶನ್ ಡಿಲೇ ಆಗಾಕತ್ತೈತಿ. ಇನ್ನ ನೀವು ಲಾಸ್ಟ್ ಇಯರ್ ನೋಡಿದ್ರಿ ಅಂದ್ರೆ January 22 ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಆದ್ರೆ ಹಿಂದಿನ ವರ್ಷ 2024 ನೋಡಿದ್ರಿ ಅಂದ್ರೆ February 14 ನೋಟಿಫಿಕೇಶನ್ ಬಂದಿತ್ತು. ಸೊ ನೋಟಿಫಿಕೇಶನ್ February ಮಂತ್ ಒಳಗೆ ಯಾವಾಗ ಬೇಕಾದ್ರೂ ರಿಲೀಸ್ ಆಗ್ಬಹುದು. ಇವಾಗ ನೀವೇನದು 3 ಸ್ಟೇಜಸ್ ಏನೈತ್ಲಾ ಅದು ನಿಮಗ ಆಲ್ರೆಡಿ ಮಾಡ್ಕೊಂಡ್ ಇಟ್ಕೋಬೇಕನ್ನೋರು ಅದ್ 3 ಸ್ಟೆಪ್ ನ 3 ಸ್ಟೇಜ್ ನ ರೆಡಿ ಮಾಡಿ ಇಟ್ಕೊಡ್ರಿ. ಇಲ್ಲ ನಂಗೆ ಮಾಡಂಗಿಲ್ಲ, ನನ್ನ ಅಪ್ಲಿಕೇಶನ್ ಫಾರ್ಮ್ ಬಂದಾಗ್ಲೇ ಮಾಡ್ಕೋತೇನಿ ಅನ್ನೋರು ಕೂಡ ಅದು ಕೂಡ ನಡೀತದ. ಬಟ್ ಇಲ್ಲಿ ಸ್ಟ್ರೆಸ್ ಆಗೋ ವಿಷಯನೂ ಇಲ್ಲ. ಅಂಡ್ ಸುಮ್ಮ ಯಾಕೆ ನೀವು ಟೈಮ್ ನ ವೇಸ್ಟ್ ಮಾಡತ್ತೀರಿ ನಂಗೆ ಗೊತ್ತಾಗತ್ತಿಲ್ಲ. ಎಷ್ಟೆಲ್ಲ ಒಂದು ಯೂಟ್ಯೂಬ್ ಚಾನೆಲ್ಸ್ ಅದಾವ, ಏನೋ ಒಂದು ಅಪ್ಡೇಟ್ ಬಂದ್ರು ನಿಮ್ಗೆ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಸಿಗ್ತದ. ಸೊ ಪೂರಾ ದಿನ ನೀವು ಸ್ಟಡಿ ಮಾಡ್ರಿ. ಏನೋ ಒಂದು ಅರ್ಧ ಗಂಟೆ ಯಾವಾಗ ನಿಮಗ್ ಬೋರ್ ಆಗ್ತಿರ್ತೈತಿ ಅಥವಾ ಒಂದು ವಿಷಯನ ತಿಳ್ಕೊಳ್ಳೋದ್ ಬರ್ತೈತಿಲ್ಲ, ಅವಾಗ ಒಂದು ಅರ್ಧ ಗಂಟೆ ನೀವು ಫೋನ್ ಹಿಡಿದ್ರೆ ಸಾಕ, ಎಲ್ಲಾ ಇನ್ಫಾರ್ಮೇಶನ್ ನಿಮಗ್ ಸಿಗ್ತದ. ಸೊ ಅದ್ರ ಸಲುವಾಗಿ ಪೂರಾ ದಿನ ಟೈಮ್ ನ ಹಾಳು ಮಾಡೋದು, ಅಪ್ಲಿಕೇಶನ್ ಆಗ್ವಲ್ತು, ಫೀಸ್ ತಗೊಳ್ತಾ ಇಲ್ಲ, ಸ್ಟ್ರೆಸ್ ಆಗಕ್ ಹೋಗ್ಬೇಡ್ರಿ ದಯವಿಟ್ಟು. ಸಮಯ ಬಹಳ ಕಡಿಮೆ ಅದ. UPSC ಪರೀಕ್ಷೆನ ಪೋಸ್ಟ್ಪೋನ್ ಮಾಡೋದು ಬಹಳನ ರೇರ್ ಐತಿ. ಏನೋ ನೋಟಿಫಿಕೇಶನ್ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಂದ ಆಗೈತಿ ಹೊರತು ಈ ತರ ನೋಟಿಫಿಕೇಶನ್ ಕೂಡ ಡಿಲೇ ಆಗಿರಂಗಿಲ್ಲ. ಇವಾಗ ಆಗೈತಿ ಅಂದಾಗ ನೀವು ಏನಾರ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದಿದ್ರ ಅದ್ರ ಕಡೆ ಫೋಕಸ್ ಕೊಡ್ರಿ, ರಿವಿಷನ್ ಕಡೆ ಫೋಕಸ್ ಕೊಡ್ರಿ. ಒಂದು ಸ್ಟ್ರಾಟಜಿ ಕೂಡ ನಾ ಶೇರ್ ಮಾಡೇನಿ, ಯಾವ ತರ
ಉಳಿದಿರೋಂತ ಒಂದು 118 ಡೇಸ್ ಒಳಗ 100 ದಿನ ಅಷ್ಟ ಉಳಿತದೆ ಆಕ್ಚುಲಿ. ಮ್ಯಾಲಿನ 18 ಡೇಸ್ ನೀವು ರಿವಿಷನ್ ಹಾಕಿದ್ರು. ಸೊ ಒಂದು 100 ದಿನದೊಳಗ ಯಾವ ತರ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್, ವೆರಿ ಸಿಂಪಲ್ ಆದಂತ ಒಂದು ಸ್ಟ್ರಾಟಜಿನ ಶೇರ್ ಮಾಡೇನಿ. ದಯವಿಟ್ಟು ಅವನ್ನೆಲ್ಲ ಫಾಲೋ ಮಾಡ್ರಿ, ಸ್ಟಡಿನ ಫೋಕಸ್ ಮಾಡ್ರಿ. ಏನೇ ಅಪ್ಡೇಟ್ ಬಂದ್ರು ಇಮ್ಮಿಡಿಯೇಟ್ ಆಗಿ ನಾನ್ ನಿಮಗ ನನ್ನ ಚಾನೆಲ್ ಮೂಲಕ ಆ ಒಂದು ವಿಷಯನ ತಿಳಿಸೋ ಜವಾಬ್ದಾರಿ ನಂದ. ಸೊ ಯಾರನ್ನಾರ ಒಬ್ಬರನ್ನಾದ್ರೂ ನಂಬ್ರಿ ಅಂಡ್ ಫೋಕಸ್ ಮಾಡ್ರಿ ನಿಮ್ಮ ಒಂದು ಸ್ಟಡೀಸ್ ಮೇಲೆ. ಇನ್ನೊಂದು ಹೇಳೋದಂತಂದ್ರ ನೋಟಿಫಿಕೇಶನ್ ಬಗ್ಗೆ ಗೆಸ್ ಮಾಡಬಹುದು ಹೊರತು ಅಫಿಷಿಯಲ್ ಆಗಿ ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ಇಲ್ಲ. ಸೊ ಫೆಬ್ರವರಿ ಒಳಗ ಯಾವಾಗ ಬೇಕಾದ್ರೂ ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ತದ ಅಂಡ್ ಡೆಫಿನೆಟ್ಲಿ ರಿಲೀಸ್ ಆದ ತಕ್ಷಣ ಅದ್ರ ಬಗ್ಗೆ ಪೂರ್ತಿ ಒಂದು ಡಿಟೇಲ್ಡ್ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಟಿಲ್ ದಟ್ ನಿಮ್ಮ ಫೋಕಸ್ ಏನಿದ್ರು, ನಿಮ್ಮ ಏನಾರ ಡಾಕ್ಯುಮೆಂಟ್ಸ್ ಇಲ್ವಾ ಅದನ್ನ ರೆಡಿ ಮಾಡ್ಕೊಳ್ರಿ. ಅದರ್ವೈಸ್ ನಿಮ್ ಫೋಕಸ್ ನಿಮ್ ಸ್ಟಡೀಸ್ ಮೇಲೆ ಇರ್ಲಿ. ಸೊ ಏನು ಒಂದು ನಿಮ್ಮ ಕ್ವಶನ್ಸ್ ಗಳಿದ್ದು ಕ್ಲಿಯರ್ ಆಗ್ಯಾವ ಅನ್ಕೊಂಡೇನಿ. ಫಸ್ಟ್ ಪಾಯಿಂಟ್ ಅಪ್ಲಿಕೇಶನ್ ಯಾವಾಗ ಬರ್ತದ, ಸೊ ಫೆಬ್ ಒಳಗ್ ಬರೋ ಚಾನ್ಸಸ್ ಅದ. ಸೆಕೆಂಡ್ ಪಾಯಿಂಟ್ ಫೀಸ್ ಅದು ಯಾಕೆ ಹಾಕಕ್ ಆಗತ್ತಿಲ್ಲ, ಬಿಕಾಸ್ ನೋಟಿಫಿಕೇಶನ್ ಇನ್ನೂ ಅಫಿಷಿಯಲಿ ರಿಲೀಸ್ ಆಗಿಲ್ಲ. ಇನ್ನ OTR URN ನಂಬರ್ ಎರಡು ಕೂಡ ಒಂದೇ ಐತಿ. ಸೊ ಇವು ಸಿಂಪಲ್ ಕ್ವಶನ್ಸ್. ಎಸ್, ಪ್ರಿಪರೇಷನ್ ಮಾಡೋ ಟೈಮ್ ಒಳಗೆ ಸ್ಟ್ರೆಸ್ ಆಗೋದು ತಪ್ಪು ಅಲ್ಲ, ಬಟ್ ಅದಕ್ಕೆ ಟೈಮ್ನ ಜಾಸ್ತಿ ಹಾಕ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.